ಎಲ್ಲರಿಗೂ ನಮಸ್ಕಾರ. ನಾವು ಸೌಂದರ್ಯ ಲಹರಿಯ 33ನೇ ಶ್ಲೋಕವನ್ನ ಕಳೆದ ಬಾರಿ ನೋಡಿದ್ವಿ. ಅದನ್ನು ಒಂದು ಸರ್ತಿ ಪುನಃ ಅವಲೋಕನ ಮಾಡಿ ಮುಂದೆ ಹೋಗೋಣ. ವರಂ ಯೋನಿಂ ಲಕ್ಷ್ಮೀಂ ತ್ರಿತಯ ಮಾಧವ್ ತವ ಮನೋರ್ನಿರ್ಧಾಯೈಕ ನಿತ್ಯೆ ಏಕೆ ನಿತ್ಯೆ ನಿರವಧಿ ಮಹಾಭೋಗ ರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿ ಗಣ ನಿಬದ್ಧ ಅಕ್ಷವಲಯಾಃ ಶಿವಾಗ್ನೌ ಜುಹ್ವಂತಹ ಸುರಭಿ ಘೃತ ಧಾರಾಹುತಿ ಶತೈಹಿ. ಈಗ ಪೂಜೆ ಮಾಡೋದು ಅನ್ನೋದು ಒಂದು ವಿಶೇಷ. ಎಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದಕ್ಕೆ ವಿಧಾನವನ್ನ ಹೇಳ್ತಾ ಇದ್ದಾರೆ. ಈ ದೇವಿಯ ಆರಾಧನೆ ಹೇಗೆ ಅನ್ನೋದ್ರ ಬಗ್ಗೆ ಮುಂಚೆ ಎಲ್ಲ ದೇವಿಯ ಸ್ವರೂಪವನ್ನ ಕುರಿತು ಹೇಳಿದ್ರು, ಅವಳ ಶಕ್ತಿಯನ್ನ ಕುರಿತು ಹೇಳಿದ್ರು. ಈಗ ಆರಾಧನೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಧಕರು ಅನ್ನಿಸ್ಕೊಂಡವರು ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆಗಳು ಇರಬಾರದು. ಅಂದ್ರೆ ಇಲ್ಲಿ ಸ್ಮರ, ಯೋನಿ, ಲಕ್ಷ್ಮಿ ಈ ಮೂರು ಪದಗಳು ಆಸೆಯ ದ್ಯೋತಕವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಇವೆಲ್ಲ ಸುಖವನ್ನ, ಮನಸ್ಸಿಗೆ ಹಿತವನ್ನ, ಸಂತೋಷವನ್ನ ನೀಡ್ತಕ್ಕಂತಹ ವಿಷಯ. ಮನ್ಮಥ, ಯೋನಿ ಮತ್ತೆ ಲಕ್ಷ್ಮಿ, ಹಣ. ಆದ್ರೆ ಅದನ್ನೆಲ್ಲ ತ್ರಿತಯಂ ಈ ಮೂರನ್ನ ಆದೌ ತವ ಮನೋಹೋ ನಿಧಾಯ ನಿನ್ನ ಮನಸ್ಸಿನಲ್ಲಿ, ಅಂದ್ರೆ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಈ ಭಾವನೆಗಳನ್ನೆಲ್ಲ ಮೊದಲು ನಿನ್ನಲ್ಲಿ ನಿಕ್ಷೇಪ ಮಾಡ್ಬಿಡ್ತಾರೆ. ಈ ಭಾವನೆಗಳನ್ನೆಲ್ಲ ನಿನ್ನಲ್ಲಿ ನಿಧಾಯ ಇಟ್ಬಿಟ್ಟು ಆಮೇಲೆ ನಿರವಧಿ ಮಹಾಭೋಗ ರಸಿಕಾಹ. ಈ ಸಾಧಕರು ಅಂತ ಹೇಳ್ತಾ ಇರ್ತೀನಲ್ಲ, ಅದ್ ಯಾರು ಅಂದ್ರೆ ನಿರವಧಿ ಮಹಾಭೋಗ ರಸಿಕಾಹ. ನಿರವಧಿ ಸುಖ ಅಂದ್ರೆ ಏನು? ಮಹಾಭೋಗ, ನಿರವಧಿ ಮಹಾಭೋಗ ಅಂದ್ರೆ ಏನು? ಈಗ ನಮ್ಮ ಎಲ್ಲಾ ಸುಖ ಸಂತೋಷಕ್ಕೂ ಒಂದು ಲಿಮಿಟ್ ಇದೆ, ಒಂದು ಕೊನೆ ಅಂತ ಇದೆ. ಆದ್ರೆ ಈ ಒಂದು ಮೋಕ್ಷ ಅನ್ನೋದೇನಿದೆ ಅದು ನಿರವಧಿ ಮಹಾಭೋಗ. ಆ ಒಂದು ಆ ಭೋಗ, ಆ ಸಂತೋಷ, ಆ ಆನಂದ ನಿರವಧಿ, ಅದಕ್ಕೆ ಅವಧಿ ಇಲ್ಲ. ಈಗ ಎಕ್ಸ್ಪೈರಿ ಡೇಟ್ ಅಂತ ನಾವೇನ್ ಹೇಳ್ತೀವಿ ಅದು ಇಲ್ಲ. ನಮ್ಮ ಇನ್ನೆಲ್ಲ ಸಂತೋಷಗಳಿಗೂ ಸುಖಗಳಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ನಮಗೆ ಇರೋ ಹಾಗೆ ನಾವು ಬರ್ತಾನೆ ನಾವು ಇವಾಗ ಬೇಕಾದಷ್ಟು ವಸ್ತುಗಳನ್ನ ಕೊಂಡ್ಕೊಳ್ಳುವಾಗ ಇದ್ರದ್ದು ಎಕ್ಸ್ಪೈರಿ ಡೇಟ್ ನೋಡ್ಬಿಡು ಅಂತ ಹೇಳ್ತೀವಿ. ಅದು ಫುಡ್ ಐಟಮ್ಸ್ ಇರಬಹುದು, ಅಥವಾ ಒಂದು ಔಷಧಿ ಇದ್ರದ್ದಿರಬಹುದು, ಯಾವುದೇ ಆದ್ರೂ ಅದ್ರದ್ದು ಎಕ್ಸ್ಪೈರಿ ಡೇಟ್ ಅಂತ. ನಮ್ಮ ಎಕ್ಸ್ಪೈರಿ ಡೇಟ್ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಗೆ ಇದೆ ಅನ್ನೋದು ಗೊತ್ತು. ಆದ್ರೆ ನಿರವಧಿ ಮಹಾಭೋಗಕ್ಕೆ ಮಾತ್ರ ಎಕ್ಸ್ಪೈರಿ ಡೇಟ್ ಇಲ್ಲ, ಅದು ಕೊನೆ ಆಗಲ್ಲ. ಅಂತಹ ಒಂದು ಮಹಾಭೋಗವನ್ನ ಬಯಸಿ ಇವ್ರುಗಳು ಪೂಜೆ ಮಾಡ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದ ವಿಷಯ ಇಲ್ಲಿ. ಈ ಅವರು ಪೂಜೆ ಮಾಡುವಂತಹ ವಿಧಾನ ಏನು ಅಂದ್ರೆ ಆ ಜಪಮಣಿಯಲ್ಲಿ ಅವರು ಯೋಚನೆ ಮಾಡ್ತಾ ಇರೋದು, ಆ ಮಣಿಯನ್ನ ಎಣಿಸ್ತಾ ಅವ್ರು ಹೇಳ್ತಾ ಇರೋದೆಲ್ಲ ಮಾನಸಿಕವಾಗಿ ಎಲ್ಲದನ್ನು ಈ ತುಪ್ಪದ ಧಾರೆ, ಕಾಮಧೇನು ಹಸುವಿನ ತುಪ್ಪದ ಧಾರೆ ಹಾಗೆ ಅವರ ಮನಸ್ಸಿನಲ್ಲಿ ಈ ಜಪಮಣಿ ಧಾರೆಯಾಗಿ ಹೋಗ್ತಾ ಇರುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ಅವರು ಹೋಮವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮನಸ್ಸಿನಲ್ಲಿ ಬರ್ತಕ್ಕಂತಹ ಆಲೋಚನೆಗಳಿಗೆಲ್ಲ ಅದೇ ಸಮಿತ್ತು ಅಂತ. ಅಂತಹ ರೀತಿಯಲ್ಲಿ ಯಜ್ಞವನ್ನ ಮಾಡ್ತಾ ನಿನ್ನನ್ನ ಪೂಜೆ ಮಾಡ್ಬೇಕು, ನಿನ್ನನ್ನ ಧ್ಯಾನ ಮಾಡ್ಬೇಕು, ನಿನ್ನಲ್ಲಿ ಲೀನವಾಗ್ಬೇಕು, ನಿನ್ನಲ್ಲೇ ನಾನಾಗ್ಬೇಕು. ಅದೇ ಮುಖ್ಯ, ಅದೇ ನಿರವಧಿ ಸುಖ. ಅದನ್ನ ಸಾಧಿಸೋದಕ್ಕೆ ಇಂತಹ ಒಂದು ಯಜ್ಞವನ್ನ ಮಾಡ್ತಾರೆ ಇವ್ರುಗಳು ಅನ್ನೋದನ್ನ ಹೇಳ್ತಾ ಇದ್ರು. ಈಗ ಮುಂದೆ ಅದಕ್ಕೆ ಪೂರಕವಾಗಿ ಹೇಳ್ತಾರೆ, ಶರೀರಂ ತ್ವಂ ಶಂಭೋಹೋ ಶಶಿ ಮಿಹಿರ ವಕ್ಷೋರುಹಯುಗಂ ತವ ಆತ್ಮಾನಂ ಮನ್ಯೆ ಭಗವತಿ ನವ ಆತ್ಮಾನಂ ಅನಘಂ ಅತಃ
ಶೇಷ ಶೇಷಿ ಇತ್ಯಯಂ ಉಭಯ ಸಾಧಾರಣತೆಯ ಸ್ಥಿತಃ ಸಂಬಂಧಃ ವಾಂ ಸಮರ ಸಪರ ಆನಂದ ಪರಯೋಗು. ಸಮರಸ, ನಿಮ್ಮಿಬ್ರಲ್ಲೂ ಸಮರಸ ಸಾಮಾನ್ಯವಾಗಿ ಒಂದು ಕಾಣ್ತಾ ಇರೋದು ಏನು ಅಂತಂದ್ರೆ, ಇಬ್ಬರು ಒಬ್ಬರಿಗೊಬ್ರು ಪೂರಕ ಅಂತ ಹೇಳ್ತಾ ಇದ್ದಾರೆ, ಶಿವ ಮತ್ತೆ ದೇವಿ. ಯಾಕೆಂದ್ರೆ ಈಗ ನಾವು ಪುರುಷ ಜಡ ಸಾಂಖ್ಯ ಫಿಲಾಸಫಿನಲ್ಲಿ ಹೇಳ್ತೀವಿ, ಪುರುಷ ಜಡ, ಪ್ರಕೃತಿ ಚೈತನ್ಯ. ಈ ಜಡವಾಗಿರ್ತಕ್ಕಂತಹ ಪುರುಷನನ್ನ ಎಚ್ಚರಿಸೋದಕ್ಕೆ, ಅಂದ್ರೆ ಒಂದು ಸೃಷ್ಟಿ ಕಾರ್ಯ ಶುರುವಾಗ್ಬೇಕು ಅಂತ ಹೇಳಿದಾಗ ಆ ಸರ್ವಶಕ್ತ ಅಂತ ನಾವು ಹೇಳ್ತಾ ಇರ್ತಕ್ಕಂತಹ ಪುರುಷ ಆಗಲ್ಲ. ಅದರ ಜೊತೆಗೆ ಶಕ್ತಿಯ ಒಂದು ಚೈತನ್ಯ ಬೇಕು. ಆ ಶಕ್ತಿಯಲ್ಲೇನೆ ಇರೋದು ತ್ರಿಗುಣಗಳು. ಅದರ ಪೂರ್ತಿ ಎಲ್ಲ 24 ತತ್ವಗಳನ್ನ ಹೇಳ್ತಾರೆ, ಎಲ್ಲದನ್ನೂ ಇರೋದು ಪ್ರಕೃತಿಯಲ್ಲಿ. ಆ ಪ್ರಕೃತಿಯ ಜೊತೆ ಸೇರಿನೇ ಈ ಪುರುಷ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ. ಇದು ಶಿವ ಶಕ್ತಿ, ಅದೇನೆ ಪುರುಷ ಪ್ರಕೃತಿ. ಆದ್ರಿಂದ ಪರಸ್ಪರ ಪೂರಕವಾಗಿ ಅವರು ಸೃಷ್ಟಿಯನ್ನ ಮಾಡ್ತಾರೆ ಅನ್ನೋದಕ್ಕೆ. ಅಂಡ್ ಇವಾಗ ಇನ್ನೊಂದು ಹೇಳ್ತಾರೆ, ಶರೀರ ಶರೀರಿ. ಶರೀರ ಯಾವುದು ಶರೀರ, ಯಾರಿಗೆ ಶರೀರ ಇದೆಯೇ ಅವರು ಶರೀರಿ. ಸಾಧಾರಣವಾಗಿ ನಮ್ಮೆಲ್ಲರೂ ನಾವು ನಮ್ಮ ಶರೀರ ನಮ್ಮದು ಅಂತ ಮಾತ್ರ ಅನ್ಕೋತೀವಿ. ಇಲ್ಲಿ ಇವರು ಏನೂ ಇದೆ, ಬೇರೆಯಾಗೂ ಇದೆ ಅಂತ. ಅಂದ್ರೆ ಆಯಾಯ ಕಾಲಕ್ಕೆ ತಕ್ಕಂತೆ, ಆಯಾಯ ಸಂದರ್ಭಕ್ಕೆ ಅಗತ್ಯಗಳಿಗೆ ತಕ್ಕಂತೆ ಅವರು ಅವರಿಗೆ ಪೂರಕವಾಗಿ, ಅವರು ಇವರಿಗೆ ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅವರು ಸ್ವತಂತ್ರರೂ ಸಹ ಹೌದು ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ಶಿವ ನವನಿಧಿಯನ್ನ ಹೊಂದಿದ್ದಾನೆ, ತಾಯಿನೂ ಅಷ್ಟೇ ನವನಿಧಿ. ಹೇಗೆ ಅನ್ನೋದಲ್ಲಿ ಮುಂದೆ ನೋಡೋಣ. ನವನಿಧಿಯನ್ನ ಹೊಂದೋದು ಅಂತ ಹೇಳದ್ನಲ್ಲ, ಅದನ್ನ ಹೊಂದಿರೋದ್ರಿಂದನೇ ಶಕ್ತಿ ಶಿವನ ಸ್ವರೂಪಗಳು ಆಗಿದ್ದಾರೆ. ನಾನು ನಿನ್ನನ್ನ ಶಿವನ ಸ್ವರೂಪವಾಗಿನೂ ಧ್ಯಾನಿಸ್ತೀನಿ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ಇವಳ ಈಗ ನಾವು ಸೂರ್ಯ ಚಂದ್ರರನ್ನ, ಶಶಿ ಮಿಹಿರ, ಸೂರ್ಯ ಚಂದ್ರ ಸೂರ್ಯರನ್ನ ತಾಯಿಯ ಕಣ್ಣುಗಳಿಗೆ ಹೋಲಿಸಿದ್ ನೋಡಿದೀವಿ, ಕಿವಿಗಳಿಗೆ ಹೇಳಿದ್ ನೋಡಿದೀವಿ. ಈಗ ತಾಯಿ ಅವಳ ವಕ್ಷಸ್ಥಳ ಅಂತ ಹೇಳ್ತಾರೆ. ಆಮೇಲೆ ಆ ಇವನು ಅನಘ. ಅನಘ ಅಂದ್ರೆ ಯಾವುದೇ ದೋಷವನ್ನ ಹೊಂದಿರದಂತಹ ಶಕ್ತಿ ಶಿವ. ಅದರಿಂದ ಆ ಅನಘನ ನವ ಆತ್ಮ, ಅವನದು 9 ಆತ್ಮ ಅಂತ. ಅದನ್ನ ಯಾವುದು ಮುಂದೆ ನೋಡೋಣ. ತವ ಆತ್ಮಾನಂ ಮನ್ನಿ, ಅವನ 9 ಆತ್ಮ ನಿನ್ನ ಆತ್ಮ ಅಂತಾನೆ ನಾನು ಭಾವಿಸ್ತೀನಿ. ಅಂದ್ರೆ ನೀನು ಪರಮೇಶ್ವರ ಒಂದೇ ಅನ್ನೋ ಅಂತ ಭಾವನೆ. ಅಂದ್ರೆ ಶರೀರ ಶರೀರಿ, ಇವಳು ಶರೀರವಾದ್ರೆ ಅವನು ಶರೀರಿ. ಯಾಕೆಂದ್ರೆ ಒಂದು ಚೈತನ್ಯ, ಶುದ್ಧ ಚೈತನ್ಯ, ಇನ್ನೊಂದು ಜಡ. ಅದಕ್ಕೆ ಆ ಜಡತೆಗೆ ಒಂದು ಶಕ್ತಿ ಬರೋದೇನೆ ಚೈತನ್ಯ. ನಾವು ಮೊದಲಲ್ಲೂ ನೋಡಿದೀವಿ, ಬ್ರಹ್ಮ ವಿಷ್ಣು ಶಿವ ಇವರು 3 ಜನರುವೆ, 3 ದೇವತೆಗಳು, ಜನರಲ್ಲ, 3 ದೇವತೆಗಳುವೆ ತಮ್ಮ ತಮ್ಮ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ತಾಯಿಯ ಅನುಜ್ಞೆಯ ಮೇರೆಗೆ, ಅವಳ ಹುಬ್ಬಿನ ಚಲನೆಯ ಮೇರೆಗೆ, ತಾಯಿ ಹೇಳಿದಂತೆ ಸೃಷ್ಟಿ ಕಾರ್ಯವನ್ನ ಬ್ರಹ್ಮ ಮಾಡ್ತಾನೆ, ಸ್ಥಿತಿ ಕಾರ್ಯವನ್ನ ವಿಷ್ಣು ನೋಡ್ಕೊಳ್ತಾನೆ, ಸಂಹಾರ ಕಾರ್ಯವನ್ನ ಶಿವ ಮಾಡ್ತಾನೆ. ಹೀಗೆ ಅವ್ರಗಳಿಗೆ ಇವ್ರುಗಳನ್ನ ಅವಳ ಮಕ್ಕಳು ಅಂತಾನು ಹೇಳಿ ಕರೀತಾರೆ ವಚನ ಭಾಗವತದಲ್ಲಿ. ವಚನ ಭಾಗವತದಲ್ಲಿ ಅವ್ರು ಹೇಳ್ತಾರೆ, ತಾಯಿ 3 ಮಕ್ಕಳನ್ನ ಸೃಷ್ಟಿ ಮಾಡಿ ಬಿಟ್ಟೊಟ್ಟೋದ್ಲಂತೀವಿ. ಅವ್ರುಗಳು ಕಂಗಾಲಾಗೋಗಿದ್ರಂತೆ, ಏನ್ ಮಾಡೋದು, ಎಲ್ಲಿ ನಮ್ಮ ತಾಯಿ ಎಲ್ಲಿ ಅಂತ ಹುಡುಕ್ತಾ ಇದ್ರಂತೆ. ಆಮೇಲೆ ಎಷ್ಟೋ ವರ್ಷ, ಇದ್ರೊಳಗೆಲ್ಲ ವರ್ಷಗಳು ಅಂತ ಅವ್ರು ಹೇಳುವಾಗ
ನಮ್ಮ ವರ್ಷಕ್ಕೆ ಲೆಕ್ಕ ಹಾಕೊಳ್ಳೋಕ್ಕಾಗಲ್ಲ. ಅದೆಷ್ಟೋ ಸಾವಿರ ವರ್ಷಗಳಾದ್ಮೇಲೆ ಅಯ್ಯೋ ನಾನು ಮಕ್ಕಳನ್ನ ಹಂಗೆ ಬಿಟ್ಟು ಬಂದ್ಬಿಟ್ಟಿದೀನಿ ಅಂತ ಬಂದ್ಲಂತೆ. ಆ 3 ಮಕ್ಕಳು ಅವಳನ್ನ ನೋಡಿ ಧನ್ಯರಾದ್ರಂತೆ. 3 ಮಕ್ಕಳಿಗೆ ಶಕ್ತಿಯನ್ನ ನೀಡಿದ್ಲಂತೆ. ಅವರು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗೋ ಹಾಗೆ ಮಾಡಿದ್ಲಂತೆ. ಇದನ್ನೆಲ್ಲ ಅದ್ರೊಳಗೆ ನಾವು ನೋಡ್ತೀವಿ. ಆ ತರ ಇರುವಾಗ ಇವರು ಸ್ವತಂತ್ರ, ಆದ್ರೆ ಅವನು ಅನಘ, ಯಾವುದೇ ದೋಷವನ್ನ ಹೊಂದಿರದವನು. ಏನು ದೋಷ ಇಲ್ಲ, ಶಕ್ತಿ ಇದೆ ಅವನಲ್ಲಿ. ಆ ಶಕ್ತಿಗೆ ಚೈತನ್ಯ ಬೇಕು, ಆ ಚೈತನ್ಯವೇ ತಾಯಿ. ಇದು ಇಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದ ನಿನ್ನನ್ನ ನಾನು ಆ ನವ ಆತ್ಮಗಳನ್ನ ಹೊಂದಿರ್ತಕ್ಕಂತಹ ಶಿವನ ಸ್ವರೂಪವಾಗಿನೇ ಭಾವಿಸ್ತೀನಿ. ಯಾಕೆಂದ್ರೆ ಆ ನವ ಆತ್ಮವನ್ನ ಹೊಂದಿರ್ತಕ್ಕಂಥ ಶಿವನು, ಇವಳು ಸಹ ನವ ಶಕ್ತಿಯನ್ನ ಹೊಂದಿದಾಳೆ ತಾಯಿ. ಇವರಿಬ್ರು ಒಂದೇ. ಅವರಿಬ್ರು ಒಂದಾದಾಗ ಮಾತ್ರ ಸೃಷ್ಟಿ ಕಾರ್ಯ, ಸ್ಥಿತಿ ಕಾರ್ಯ ಎಲ್ಲವೂ ನಡೆಯೋದು. ಅದರಿಂದಲೇ ಅದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಶೇಷ ಶೇಷಿ ಅಂದ್ರೆ ಉಳಿಕೆ, ಉಳಿಯೋದು ಮತ್ತೆ ಉಳಿಕೆಯನ್ನ ಹೊಂದಿರೋದು ಅಂದ್ರೆ ಅದೇನೆ ಶರೀರ ಶರೀರಿ ಭಾವ. ಅದನ್ನ ಇವರ ಬಗ್ಗೆ ಹೇಳ್ತಾ ಇದ್ದಾರೆ. ಇವರಿಬ್ರದ್ದು ಸಮರಸವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರೇನು ಜಗಳ ಆಡ್ಕೊಂಡು ಕೂತ್ಕೊಂಡ್ಬಿಡೋದಿಲ್ಲ. ನಿಮ್ಗೆ ಬೇಕು ತಾನೆ, ನಾನೇನ್ ಕೊಡಲ್ಲ ಹೋಗುವಂತ ಆ ಥರದ್ದಲ್ಲ ಅದು. ಪ್ರತಿಯೊಂದು ಕಾರ್ಯದಲ್ಲೂ ಅವರ ಸಾಮರಸ್ಯ, ಆ ಸಮರಸದಿಂದನೇ ಈ ಒಂದು ಜಗತ್ತು ನಿಂತಿದೆ ಅಂತ. ಅದರಿಂದ ನಿನ್ನನ್ನ ಆ ಈಶ್ವರ ಸ್ವರೂಪವಾಗಿಯೇ ಆರಾಧಿಸ್ತೀನಿ ಅಂತ ಹೇಳ್ತಾ ಇರೋದು. ಈಗ ಕಿವಿಯ ಆಭರಣ ತಾಟಂಕ ಯುಗ್ಮ ಅಂತ ಹೇಳಿದ್ರು. ಅವಳ ಕಿವಿಯ ಓಲೆಗಳನ್ನ ಮತ್ತೆ ಸೂರ್ಯ ಚಂದ್ರರು ಅಂತ ಹೇಳಿದ್ರು. ಕಣ್ಣುಗಳನ್ನ ಸೂರ್ಯ ಚಂದ್ರರಿಗೆ ಹೋಲಿಸಿದ್ರು. ಈಗ ಸ್ತನಗಳನ್ನ ಸೂರ್ಯ ಚಂದ್ರರಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಇಡೀ ಪ್ರಕೃತಿಯಲ್ಲಿ ನಾವ್ ಏನ್ ನೋಡ್ತಾ ಇದ್ದೀವಿ ಎಲ್ಲವೂ ತಾಯಿಯಲ್ಲೇ ಇದೆ ಅಂತ. ಅವಳಲ್ಲೇನೆ ಎಲ್ಲವೂ ಲೀನವಾಗಿದೆ. ನಮ್ಗೆ ನಾವು ಎಲ್ಲದನ್ನು ಒಂಥರ ಬೇರೆ ಬೇರೆಯಾಗಿ ನೋಡ್ತೀವಿ, ಎಲ್ಲದನ್ನು ಒಂಥರ ನಮ್ಗೇ ಗೊತ್ತಿರೋದು ಅಂತ ಅನ್ಕೋತೀವಿ. ಆದ್ರೆ ಯಾವುದನ್ನು ಸ್ವತಂತ್ರ ಅಲ್ಲ, ಎಲ್ಲವೂ ತಾಯಿಯಲ್ಲೇನೆ ಲೀನವಾಗಿದೆ. ತಾಯಿ ಕೊಟ್ಟದ್ರಿಂದ ನಾವ್ ಇಟ್ಕೊಂಡಿದೀವಿ, ನಮಗೆ ಕಾಣಿಸ್ತಾ ಇದೆ, ನಾವು ಅನುಭವಿಸ್ತಾ ಇದ್ದೀವಿ. ಅದನ್ನ ಹೇಳ್ತಾ ಇದ್ದಾರೆ. ಈಗ ಶಿವ ನವಾತ್ಮ ಅಂತ ಹೇಳ್ತಾರೆ. ಯಾವುದು ಅಂದ್ರೆ ವ್ಯೂಹಗಳು ಅಂತ ಹೇಳ್ತಾರೆ ಅದನ್ನ. ಯಾವ ವ್ಯೂಹಗಳು ಅಂತಂದ್ರೆ ಕಾಲವ್ಯೂಹ, ಕುಲವ್ಯೂಹ, ನಾಮವ್ಯೂಹ, ಜ್ಞಾನ ವ್ಯೂಹ, ವಿತ್ತ ವ್ಯೂಹ, ನಾದ ವ್ಯೂಹ, ಬಿಂದು ವ್ಯೂಹ, ಕಲಾವ್ಯೂಹ, ಜೀವವ್ಯೂಹ. ಈಗ ನೀವು ಅದನ್ನ ಚಿಂತನೆ ಮಾಡಿ. 9 ವ್ಯೂಹಗಳು ಅಂತ ಹೇಳಿದಾಗ ಇಡೀ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ಅದು ಆವರಿಸ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಕಾಲ, ಕುಲ, ನಾಮ, ಜ್ಞಾನ, ವಿತ್ತ ಹಣ, ನಾದ ಶಬ್ದ, ಬಿಂದು ಗೊತ್ತು, ಕಲೆ, ಜೀವ. ಇದು ಇಡೀ ನಮ್ಮ ಜೀವ ಸಂಕುಲವನ್ನ, ಇಡೀ ಪ್ರಪಂಚವನ್ನ ವ್ಯಾಪಿಸಿರ್ತಕ್ಕಂತಹ ವ್ಯೂಹಗಳು. ಅದು ಶಿವನಲ್ಲಿ ಇದೆ ಅಂತ. ಭಗವತಿ ಅವಳು ನವಾತ್ಮಳು ಅಂತ. ಅವಳು ಇವಾಗ ಈ ನವರಾತ್ರಿನಲ್ಲಿ 9 ದಿವಸ 9 ಅಲಂಕಾರವನ್ನ ಹಾಕ್ತಾರೆ ಆ ದೇವಿಗೆ. ಅಲಂಕಾರದಿಂದ ಅವಳನ್ನ ಪೂಜಿಸ್ತಾರೆ. ಯಾವುದು? ಅವಳು ಸಹ ವಾಮ, ಜ್ಯೇಷ್ಠ, ರೌದ್ರಿ, ಅಂಬಿಕಾ, ಆಮೇಲಿಂದ ಇಚ್ಛಾ, ಜ್ಞಾನ, ಕ್ರಿಯಾ, ಶಾಂತ, ಪರ. ಎಲ್ಲಾ ರೂಪಗಳಲ್ಲೂ ಅವಳು ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾಳೆ. ಅಂದ್ರೆ ಒಂದೊಂದು ಸರ್ತಿ ಬೇರೆ ಬೇರೆಯಾಗಿ, ಒಂದು ಸರ್ತಿ ಅವಳು ಬರೀ ಕೇವಲ ಅಂಬಿಕಾ ರೂಪದಲ್ಲಿ ಇರ್ತಾಳೆ, ಕೆಲವು ಸರ್ತಿ ಬರೀ ರೌದ್ರ ರೂಪದ ಅಲ್ಲ. ಅವಳ ಕಾರ್ಯ ವ್ಯಾಪ್ತಿಯಲ್ಲಿ ಎಲ್ಲಾ ರೂಪಗಳು ಒಂದಿಗೆ ಇದೆ. ಆದ್ರೆ ಅವಳನ್ನ ನಾವು ನವ ವಿಧದಲ್ಲಿ ಆರಾಧಿಸೋದಕ್ಕೆ ಇದು ನವ ರೀತಿಯನ್ನ ಸೂಚಿಸ್ತಾ ಇರೋದು. ಅವಳಲ್ಲಿ ಏನೇನು ಶಕ್ತಿ ಇದೆ, ಈ ಶಕ್ತಿಗಳೆಲ್ಲ ಆ ಒಂದು ಆತ್ಮದ ವ್ಯೂಹದ ಜೊತೆ ಸೇರಿದಾಗ ಪ್ರಪಂಚ ಆಯ್ತು ಅಷ್ಟೇ. ಈಗ ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಇದಕ್ಕೆ ಅದರ ಆಸರೆ, ಅದಕ್ಕೆ ಇದರ ಆಸರೆ. ಅದಕ್ಕೇನೆ ಸಮರಸದಿಂದ ಅವರಿಬ್ರು ಮಾಡ್ತಾ ಇದ್ದಾರೆ ಈ ಪ್ರಪಂಚದ ಸೃಷ್ಟಿಯನ್ನ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರಿಂದ
ಈಗ ಅವನನ್ನ ಭಗವಾನ್ ಅಂತ ಹೇಳ್ಬಿಟ್ಟು ಇವಳನ್ನ ಭಗವತಿ ಅಂತ ಕರೆದ್ರೆ ಏನು ಹಾಗಾದ್ರೆ ಅರ್ಥ? ಈಗ ಭಗ ಅಂತ ಹೇಳಿದ್ರೆ ಎಲ್ಲ ಉತ್ಪತ್ತಿ ಸ್ಥಿತಿ ಲಯ ಎಲ್ಲದನ್ನು ಅರಿತವನು ಅನ್ನೋದು ಭಗವಂತ. ಅಂತವನು ಭಗವಂತ. ಅದರಿಂದಾನೆ ನಾವೆಲ್ಲ ಭಗವಂತರಲ್ಲ, ಭಗವಂತ ಸೃಷ್ಟಿಸಿರ್ತಕ್ಕಂತಹ ಒಂದು ಪಾತ್ರ ಮಾತ್ರ ನಾವು. ಅವರು ಭಗವಂತ, ಅವನು ಭಗವಂತ, ಇವಳು ಭಗವತಿ. ಇಬ್ರಲ್ಲೂ ಆ ಒಂದು ಚೈತನ್ಯ ಇದೆ. ಆಯಾಯ ಕ್ಷಣಕ್ಕೆ ತಕ್ಕಂತೆ, ಆಯಾಯ ಅವಶ್ಯಕತೆಗಳಿಗೆ ತಕ್ಕಂತೆ ಇವಳು ತನ್ನ ಕಾರ್ಯವನ್ನ, ಅವನು ತನ್ನ ಕಾರ್ಯವನ್ನ ಒಂದಿಗೆ ನಿರ್ವಹಿಸ್ತಾರೆ. ಯಾವಾಗ ಅದರ ಅವಶ್ಯಕತೆ ಇಲ್ಲ, ಅವರವರ ಕ್ಷೇತ್ರದಲ್ಲಿ ಅವರವರು ಲೀನವಾಗಿರ್ತಾರೆ. ಅದು ಇಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂತಹ ಅರ್ಥ. ಭಗ ಅಂದಾಗ ಐಶ್ವರ್ಯ, ಧರ್ಮ, ಯಶಸ್ಸು, ಜ್ಞಾನ, ಶ್ರೀ, ವಿಜ್ಞಾನ ಇವುಗಳನ್ನೆಲ್ಲ ಉಳ್ಳವಳು ಭಗವತಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಂಥದ್ದನ್ನೆಲ್ಲ ಇವಳು ಹೊಂದಿದಾಳೆ. ಅವನು ಸೃಷ್ಟಿ ಸ್ಥಿತಿ ತಿರೋಧಾನ ಎಲ್ಲದನ್ನೂ ತನಗೆ ಅರಿತವನು, ಅವನಿಗೆ ಗೊತ್ತಿರೋದ್ರಿಂದ ಅವನು ಅದನ್ನ ನಿರ್ವಹಿಸೋದ್ರಿಂದ ಅವನು ಭಗವಾನ್ ಆಗ್ತಾನೆ. ಅದರಿಂದ ಭಗವಾನ್ ಬೇರೆ, ಭಗವತಿ ಬೇರೆ ಅಲ್ಲ. ಭಗವಾನ್ ಶಕ್ತಿಗಳು ಭಗವತಿಯಲ್ಲಿ, ಭಗವತಿಯ ಶಕ್ತಿಗಳು ಭಗವಂತನಲ್ಲಿ ಲೀನವಾಗಿರೋದ್ರಿಂದ, ಸಮರಸದಿಂದ ಕೂಡಿರೋದ್ರಿಂದ ಈ ಪ್ರಪಂಚದ ನಿರ್ವಹಣೆ, ಅದರ ಉತ್ಪತ್ತಿ, ಸ್ಥಿತಿ, ನಾಶ ಎಲ್ಲವೂ ನಡೀತಾ ಇದೆ ಅನ್ನೋದು. ಈ ಲಲಿತಾ ಸಹಸ್ರನಾಮದ ಸ್ತೋತ್ರವನ್ನ ಇದ್ರ ಜೊತೆಗೆ ಹೇಳ್ತಾ ಇರೋದು, ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ತನಿ ನಾಭ್ಯಾಲ ವಾಲ ರೋಮಾಲಿ ಲತಾ ಫಲ ಕುಶದ್ವೈ ಲಕ್ಷ್ಯ ರೋಮ ಲತಾ ದಾರತ ಸಮುನ್ನೇಯ ಮಧ್ಯಮ ಸ್ತನಭಾರದಲನ್ ಮಧ್ಯ ಪಟ್ಟ ಬಂದ ವಲಿತ್ರಯಿ. ಇವಳ ವಿವರಣೆಗಳು ಸಮುನೇಯ ಮಧ್ಯಮ ಸ್ತನಭಾರ. ಈಗ ಸ್ತನಭಾರ, ಸ್ತನ ಅಂತ ಹೇಳಿದ್ರೆ ಅದು ಸೂರ್ಯ ಚಂದ್ರರು, ಅದರ ಭಾರವನ್ನ ಒಂಥರ ಜಗ್ಗುತ್ತೆ ಅಂತ ಹೇಳಿ ಅದಕ್ಕೆ ಮಧ್ಯ ಒಂದು ಪಟ್ಟಿಯನ್ನ, ಒಂದು ಡಾಬನ್ನ ಹಾಕೊಂಡಿದ್ದಾಳೆ ಅನ್ನೋದನ್ನೆಲ್ಲ ನಾವು ಮುಂಚೆ ಓದಿದೀವಲ್ಲ. ಆತರ ಅವಳ ವಿವರಣೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಲಲಿತಾ ಸಹಸ್ರನಾಮ. ಅದರಿಂದ ಶಿವನ ಜೊತೆ ಶಕ್ತಿ ಇಲ್ಲದೆ ಹೋದ್ರೆ, ಶಕ್ತಿಯ ಜೊತೆ ಶಿವ ಇಲ್ಲದೆ ಹೋದ್ರೆ ಅಪೂರ್ಣ. ಅಂದ್ರೆ ಶಕ್ತಿನೇ ಶಿವನನ್ನ ಸೃಷ್ಟಿ ಮಾಡಿದವಳು ಅನ್ನೋದನ್ನು ಹೇಳಿದೆ ವಚನ ಭಾಗವತ ಹೇಳ್ತಾರೆ. ಅದ್ರೊಳಗೆ ಅವ್ರು ಹೇಳೋಂತಹ ಇದು, ಅವಳು ಸೃಷ್ಟಿ ಮಾಡಿದ್ಲು, ಆಮೇಲೆ ಅವ್ರಗಳಿಗೆ ಆ ಶಕ್ತಿಯನ್ನ ಕೊಟ್ಟು. ಆದ್ರೆ ಸೃಷ್ಟಿಯನ್ನ ಮಾಡಿ ಇವನೇ ಅವಳ ಪತಿ ಹೌದು ಅನ್ನೋದು ಅದು ನಿಜ. ಬೇರೆ ಬೇರೆ ಸಂದರ್ಭಗಳು, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ನಿರ್ವಹಿಸ್ಬೇಕು, ಯೋಚನೆ ಮಾಡಬೇಕು, ಚಿಂತನೆ. ಅದರಿಂದ ಈಶ್ವರನ್ಗೆ ಚೈತನ್ಯ, ಜ್ಞಾನ ಎಲ್ಲದನ್ನೂ ಅವಳು ನೀಡ್ತಾಳೆ. ಜಡನಾದ ಶಿವ ಅದನ್ನೆಲ್ಲ ಪಡೆದು ತನ್ನ ಕಾರ್ಯದಲ್ಲಿ, ಇಲ್ಲಿ ಶಿವ ಅಂತ ನಾ ಹೇಳಿದಾಗ ಪೂರ್ತಿ ಮೂರು ದೇವತೆಗಳನ್ನ ಕುರಿತು ಹೇಳ್ತಾ ಇರೋದು. ಸೃಷ್ಟಿ, ಸ್ಥಿತಿ, ತಿರೋಧಾನ ಮೂರು ಶಕ್ತಿಯನ್ನ ಅವನು ಹೊಂದಿದ್ದಾನೆ ಅಂತ. ಅಂದ್ರೆ ಈಗ ನಾವ್ ವಿಷ್ಣು ಅಂದ್ರುವೆ ಎಲ್ಲಾರುವೆ, ಬ್ರಹ್ಮ ಅಂದ್ರುವೆ ಎಲ್ಲಾರುವೆ, ಆತರ ಅವರಲ್ಲಿ ಐಕ್ಯ ಇದೆ. ಆದ್ರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಮಿನಿಸ್ಟರ್ಸ್ ಹಾಗೆ ಬೇರೆ ಬೇರೆ ಕಾರ್ಯಗಳಿಗೆ, ಡಿಫೆನ್ಸ್ಗೆ ಒಬ್ರು, ಫೈನಾನ್ಸ್ಗೆ ಒಬ್ರು, ಆತರ ಬೇರೆ ತರ ಇರೋ ಹಾಗೆ ಇಲ್ಲೂವೆ ಅವ್ರವ್ರ ಕಾರ್ಯಗಳನ್ನ ಅವ್ರು ನಿರ್ವಹಿಸ್ತಾ ಹೋಗ್ತಾರೆ. ಆದ್ರೆ ಅವರಲ್ಲಿ ಭೇದ ಇದೆ ಅಂತ ಅಲ್ಲ. ಅವನು ವಿಷ್ಣುನ ನೋಡಿದ ತಕ್ಷಣ ಶಿವಂಗ ಆಗಲ್ಲ, ಶಿವನ್ ನೋಡಿದ ಅವ್ರೆಲ್ಲ ಒಟ್ಟಿಗೆ ಕೆಲಸ ಮಾಡಲ್ಲ, ಅದೆಲ್ಲ ಏನು ಅಲ್ಲ. ಅವರೆಲ್ಲ ಒಂದೇನೆ, ಬೇರೆ ಮುಖಗಳು. ಈಗ ದತ್ತಾತ್ರೇಯ ಅಂತ ನಾವು ಹೇಳ್ತೀವಲ್ಲ, ಆ ದತ್ತಾತ್ರೇಯನಲ್ಲಿ ಮೂರು ಅಂಶವನ್ನು ನೋಡ್ತೀವಿ ನಾವು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವತೆಗಳು ಅನಸೂಯೆಯ ಪರೀಕ್ಷೆಗೆ ಬಂದು ಅವಳ ಮಕ್ಕಳಾಗಿ, ಆಮೇಲೆ ಅವಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವಳು ಕೇಳ್ಕೊಳ್ತಾಳೆ ನಮ್ಮಲ್ಲಿ ಉಳ್ಕೊಳ್ಳೋಕೆ ಅಂತ. ಅವಳ ಒಂದು ಸ್ವರೂಪ ಮಾಡ್ಕೊಂಡು 3 ಜನ ಇಲ್ಲಿ ಉಳ್ಕೊಳ್ತಾರೆ ಅಂತ. ಆ ತರಹದ ದತ್ತಾತ್ರೇಯನ ರೀತಿಯಲ್ಲಿ ಇವರು 3 ಜನ ಇರ್ತಾರೆ. ಆ 3 ಜನ ತಾಯಿಯ ಅನುಜ್ಞೆಯ ಮೇರೆಗೆ ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ. ಅದರಿಂದ ನಿರವಧಿ ಸುಖವನ್ನ ಬಯಸತಕ್ಕಂತಹ ಸಾಧಕರು ಮಾಡತಕ್ಕಂತಹ ಸಾಧನೆ ಈ ಶಿವ ಶಕ್ತಿ, ಜಡ ಶಕ್ತಿ ಇವರುಗಳನ್ನ ವೇದ ಅಲ್ಲ, ಅವರ ಸಮರಸವನ್ನ,
ಅವರ ಐಕ್ಯತೆಯನ್ನ, ಅವರು ಒಂದೇ ಅನ್ನೋದನ್ನ ಭಾವಿಸಿ ಪೂಜಿಸಬೇಕು ಅನ್ನೋದು ಇಲ್ಲಿ, ಅಥವಾ ಧ್ಯಾನಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾದ ಉದ್ದೇಶ.